ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಮೆಡಿಟೇಷನ್ ಧ್ಯಾನದ ಬಗ್ಗೆ ಹೇಳ್ಕೊಡ್ತೀನಿ ರೀ. ಸೊ ಮೆಡಿಟೇಷನ್ ಧ್ಯಾನ ಅಂದ್ರೆ ಏನು, ಇದನ್ನು ಯಾಕೆ ಮಾಡಬೇಕು, ಇದನ್ನು ಮಾಡೋದ್ಲಿಂತ್ರ ನಿಮ್ಗೆ ಏನೇನು ಲಾಭ ಆಗೋದಿದೆ, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ರೀ. ಸೊ ಮೊದಲಿಗೆ ಮಾತಾಡೋಣ ಮೆಡಿಟೇಷನ್ ಧ್ಯಾನ. ನೋಡಿರಿ, ಧ್ಯಾನ ಎರಡು ಪ್ರಕಾರದ್ದು ಇರ್ತವೆ. ಒಂದನೇದ್ದು ಸಗುಣ ಧ್ಯಾನ ಅಂತ ಕರಿತೀವಿ, ಇನ್ನೊಂದು ನಿರ್ಗುಣ ಧ್ಯಾನ ಅಂತ ಕರಿತೀವಿ. ಸಗುಣ ಧ್ಯಾನ ಅಂದ್ರೆ ನೋಡ್ರಿ, ನೀವು ಚಕ್ಕಳು ಮುಕ್ಕಳು ಹಾಕೊಂಡು ಕುಂತೀರಿ, ಕಣ್ಣು ಮುಚ್ಕೊಂಡಿರಿ, ಆದಮೇಲೆ ಒಂದು ಪರ್ಟಿಕ್ಯುಲರ್ ವಿಗ್ರಹದ ಬಗ್ಗೆ ಇಲ್ಲ ಯಾವುದರ ಪರ್ಟಿಕ್ಯುಲರ್ ಸಿಂಬಲ್ ಬಗ್ಗೆ ಅದ್ರ ಬಗ್ಗೆ ನೆನೆಸ್ಕೊಂಡು ಧ್ಯಾನ ಮಾಡಕ್ಕೆ ಕುಂತೀರಿ, ಇಲ್ಲ ದೇವ್ರನ್ನ ನೆನೆಸ್ಕೊಂಡು ಕುಂತೀರಿ, ದೇವ್ರದ್ದು ಜಪ ಮಾಡಕ್ಕೆ ಕುಂತೀರಿ ಅಂದ್ರೆ ಅದಕ್ಕೆ ಸಗುಣ ಧ್ಯಾನ ಅಂತ ಕರೀತಾರೆ. ಇನ್ನೊಂದು ನಿರ್ಗುಣ ಧ್ಯಾನ ಅಂದ್ರೆ ನೀವು ಕನ್ಸಂಟ್ರೇಟ್ ಮಾಡಂತೀರಿ ನಿಮ್ಮ ಆತ್ಮದ ಬಗ್ಗೆ, ನಿಮ್ಮ ಆತ್ಮದ ಬಗ್ಗೆ ನೀವು ಕನ್ಸಂಟ್ರೇಷನ್ ಮಾಡ್ತಾ ಇದ್ದೀರಿ, ನಿಮ್ಮ ಸೋಲ್ ಬಗ್ಗೆ ನೀವು ಕನ್ಸಂಟ್ರೇಷನ್ ಮಾಡ್ತಾ ಇದ್ದೀರಿ. ಸೊ ಅದಕ್ಕೆ ನಿರ್ಗುಣ ಧ್ಯಾನ ಅಂತ ಕರೀತಾರ್ರಿ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೆಡಿಟೇಷನ್ ಧ್ಯಾನ ಮಾಡೋದ್ಲಿಂತ್ರ ನಿಮ್ಮ ಮೈ ಒಳಗೆ, ನಿಮ್ಮ ಮೆದುಳು ಮೈಂಡ್ ಮೇಲೆ ಇದ್ರದ್ದು ಏನೇನು ಪರಿಣಾಮ ಬೀಳುತ್ತೆ, ಮೆಡಿಟೇಷನ್ ಮಾಡೋದ್ಲಿಂತ್ರ ಧ್ಯಾನ ಮಾಡೋದ್ಲಿಂತ್ರ ಏನೇನು ಲಾಭ ಆಗುತ್ತೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ರಿ, ನೀವು ಧ್ಯಾನ ಮಾಡಕ್ಕೆ ಕುಂತೀರಂದ್ರೆ, ಧ್ಯಾನ ಮಾಡಕ್ಕೆ ಕುಂತಾಗ ನಿಮ್ಮ ಮೈ ಒಳಗೆ ಆಕ್ಸಿಜನ್ ಕನ್ಸಪ್ಷನ್ ಲೆವೆಲ್ ಏನಿರ್ತೈತಿ ನೋಡ್ರಿ, ಅದು 16-18% ಏನಿರ್ತೈತಿ. ಕೆಲವೊಂದಿಷ್ಟು ನಿಮಿಷ ಒಳಗಣ ಆಕ್ಸಿಜನ್ ಲೆವೆಲ್ ಡ್ರಾಪ್ ಆಗಿಬಿಡ್ತೈತ್ರಿ. ಧ್ಯಾನ ಆದ ನಂತರ, ಧ್ಯಾನ ಮುಗಿಸಿದ ನಂತರ ಮತ್ತೆ ಒಳ್ಳೆ ಆಕ್ಸಿಜನ್ ಕನ್ಸಪ್ಷನ್ ಲೆವೆಲ್ ನಿಮ್ಮ ಮೈದು ಏನಿರ್ತೈತಿ ಮತ್ತೆ ನಾರ್ಮಲಿಗೆ ಬಂದ್ಬಿಡ್ತೈತ್ರಿ. ಮತ್ತು ಧ್ಯಾನ ಮಾಡೋದ್ಲಿಂತ್ರ ನಿಮ್ಗೆ ಸ್ಟ್ರೆಸ್ ಏನಿರ್ತೈತಿ ನೋಡ್ರಿ, ಧ್ಯಾನ ನಿಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನೋಡ್ರಿ, ನಾವೆಲ್ಲರೂ ಇವತ್ತು ಎಂಥ ವಾತಾವರಣದಾಗ ಬದುಕಾಕ ಕುಂತೀವಂದ್ರೆ, ಸಣ್ಣ ಮಕ್ಕಳಲ್ಲಿಂತ್ರ ಹಿಡ್ಕೊಂಡು ಮುದುಕರ ಮಟ್ಟ ಎಲ್ಲರೂ ಸ್ಟ್ರೆಸ್ನೇ ಬದುಕಾಕುಂತಾರ್ರಿ. ಎಲ್ಲರಿಗೆ ಏನರ ಒಂದು ಸ್ಟ್ರೆಸ್, ಒತ್ತಡ ಇರ್ತೈತಿ. ಸೊ ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಧ್ಯಾನ ಸಹಾಯ ಮಾಡಿಕೊಡ್ತೈತಿ. ಮತ್ತು ನಿಮ್ಮ ತಲೆ ಒಳಗೆ, ಬಾಡಿ ಒಳಗೆ ನೆಗೆಟಿವ್ ವಿಚಾರಗಳು ಏನಿರ್ತಾವೆ ನೋಡ್ರಿ, ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತು ಧ್ಯಾನ ಮಾಡೋದ್ಲಿಂತ್ರ ನಿಮ್ಗೆ ಆಂಗ್ಸೈಟಿ ಸಮಸ್ಯೆ ಏನಿರ್ತೈತಿ ನೋಡ್ರಿ, ಅದು ಕಡಿಮೆ ಆಗ್ತೈತಿ. ಆಂಗ್ಸೈಟಿ ಸಮಸ್ಯೆ ಅಂದ್ರೆ ಸಣ್ಣ ಸಣ್ಣ ವಸ್ತುಗೆ ಗಾಬರಿ ಆಗೋದು, ಹೆದರೋದು, ಭಯ ಪಡೋದು. ಸೊ ಇವನ್ನೆಲ್ಲ ಕಡಿಮೆ ಆಗ್ತಾ ಹೋಗ್ತೈತ್ರಿ. ಮತ್ತು ಇದು ನಿಮ್ಮದು ಬುದ್ಧಿಶಕ್ತಿ ಏನಿರ್ತೈತಿ ನೋಡ್ರಿ, ಅದನ್ನು ಜಾಸ್ತಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮೆಮ್ರಿ ಪವರ್ನ ಹೆಚ್ಚಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಅದಕ್ಕೆ ಸಣ್ಣ ಮಕ್ಕಳಿಗೆ, ಯಾರು ಇನ್ನು ಓದಾಕ ಕುಂತಿರ್ತಾರೆ ನೋಡ್ರಿ, ಕಾಲೇಜು, ಸ್ಕೂಲು, ಸೊ ಅವರಿಗೆಲ್ಲ ಧ್ಯಾನ ಮಾಡಿಸ್ಬೇಕು. ಅವ್ರದ್ದು ಮೆಮ್ರಿ ಪವರ್ ಇದರಲ್ಲಿ ಹೆಚ್ಚಿಗೆ ಆಗ್ತೈತ್ರಿ. ಮತ್ತು ಯಾರು BP ಪೇಷಂಟ್ ಇರ್ತಾರೆ ನೋಡ್ರಿ, BP ಗುಳಿಗೆ ತಿಂತಿರ್ತಾರಲ್ಲ, ಅವರೆಲ್ಲ ಧ್ಯಾನ ಮಾಡೋದ್ಲಿಂತ್ರ ಅವ್ರಿಗೇನಾಗ್ತೈತಪ್ಪ ಅಂದ್ರೆ ಬ್ಲಡ್ ಪ್ರೆಷರ್ ಏನಿರ್ತೈತಿ ನೋಡ್ರಿ, ಅದು ಕಡಿಮೆ ಆಗ್ತಾ ಬರ್ತೈತಿ. ನ್ಯಾಚುರಲ್ ವೇದ ಕಡಿಮೆ ಆಗ್ತಿರ್ತೈತಿ. ಮತ್ತು ಯಾರಿಗೆ BP ಇಲ್ಲ, ಅವ್ರು ಧ್ಯಾನ ಮಾಡೋದ್ಲಿಂತ್ರ ಅವ್ರ ಬ್ಲಡ್ ಪ್ರೆಷರ್ ಯಾವಾಗಲೂ ಕಂಟ್ರೋಲ್ನಾಗ ಇರ್ತೈತ್ರಿ. ಮತ್ತು ಧ್ಯಾನ ಮಾಡೋದ್ಲಿಂತ್ರ ಏನಾಗುತ್ತಪ್ಪ ಅಂದ್ರೆ ರಕ್ತ ಸಂಚಾರ ಏನಿರ್ತೈತಿ ನೋಡ್ರಿ, ನಿಮ್ಮ ಮೆದುಳಿಗೆ ಹೆಚ್ಚಿಸುತ್ತಾ. ಮತ್ತು ಧ್ಯಾನ ಮಾಡೋದ್ಲಿಂತ್ರ ಏನಾಗ್ತೈತಪ್ಪ ಅಂದ್ರೆ ನೀವು ಇಮೋಷನಲಿ ಸ್ಟೇಬಲ್ ಆಗ್ತೀರಿ. ಇವತ್ತು ಎಂಥ ವಾತಾವರಣದಾಗ ನಾವು ಅದೀವಿ ಅಂದ್ರೆ ಒಬ್ಬರಿಗೆ ಒಬ್ಬರು ಮಾತಾಡಂಗಿಲ್ರಿ. ದೊಡ್ಡ ದೊಡ್ಡ ಸಿಟಿ ಹಾಕಾರ ನಮ್ಮ ಬಾಜು ಮನೆಯಾಗ ಯಾವ್ದು ಅನ್ನೋದು ಗೊತ್ತಾಗಂಗಿಲ್ಲ, ನಮ್ಮ ಜೊತೆಗೆ ಯಾರ್ಯಾರು ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಿರಂಗಿಲ್ಲ. ಕಷ್ಟ ಸುಖ ಇನ್ನೊಬ್ರು ಕೂಟ ಹಂಚ್ಕೊಳೋದು ಇವತ್ತಿನ ಪರಿಸ್ಥಿತಿ ಯಾರೂ ಮಾಡಂಗಿಲ್ಲ ರೀ. ಇಂಥವೆಲ್ಲ ಸಮಸ್ಯೆ ಇದ್ರೆ ಏನಾಗ್ತೈತ್ರಿ, ಮನುಷ್ಯ ಏನಾಗ್ತಾನ ಇಮೋಷ್ನಲಿ ಅನ್ಸ್ಟೇಬಲ್ ಆಗಿಬಿಡ್ತಾನ್ರಿ. ಸೊ ಅವ್ರನ್ನ ಒಂದು ಸ್ವಾಸ್ಥ್ಯ ಕಾಪಾಡಲಿಕ್ಕೆ, ಇಮೋಷ್ನಲ್ ಹೆಲ್ತ್ ಅವ್ರಿಗೆ ಒಳ್ಳೆ ರೀತಿಯಿಂದ ಧ್ಯಾನ ಮಾಡೋದ್ಲಿಂತ್ರ ಅವ್ರಿಗೆ ಬರ್ತೈತ್ರಿ. ಮತ್ತು ಧ್ಯಾನ ಮಾಡೋದ್ಲಿಂತ್ರ ನಿಮ್ದು ಕನ್ಸಂಟ್ರೇಷನ್ ಲೆವೆಲ್ ಏನೈತೆ ನೋಡ್ರಿ, ಅದು ಹೆಚ್ಚಿಗೆ ಆಗ್ತೈತಿ. ಇವತ್ತು ನೋಡ್ರಿ, ನಮ್ದು ಏನಪ್ಪ ಅಂದ್ರೆ 30 ಸೆಕೆಂಡು 40 ಸೆಕೆಂಡು ಆ ಕಡೆ ಕೆಲಸ ಮಾಡಿದೆ, ಈ ಕಡೆ ಕೆಲಸ ಮಾಡಿದೆ, ಒಂದು ಕೆಲಸನ ಒಂದು ಟೈಮಿಗೆ ಮಾಡಂಗಿಲ್ರಿ. ಏಕಾಗ್ರತೆನ ಇಲ್ಲ ಜನಕ್ಕೆ. ಸೊ ಈ ಧ್ಯಾನ ಮಾಡೋದ್ಲಿಂತ್ರ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಕನ್ಸಂಟ್ರೇಷನ್ ಲೆವೆಲ್, ಏಕಾಗ್ರತೆ ಏನಿರ್ತೈತಿ ಜಾಸ್ತಿ ಆಗ್ತೈತ್ರಿ. ಒಂದ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡ್ಬೋದು. ಮತ್ತು ವಯಸ್ಸಾಗ್ತಾ ಆಗ್ತಾ ಏನಾಗ್ತೈತಪ್ಪ ಅಂದ್ರೆ ನೆನಪಿನ ಶಕ್ತಿ ವೀಕ್ ಆಗ್ತಾ ಹೋಗುತ್ತೆ ನೋಡ್ರಿ ಎಲ್ಲರಿಗೆ. ಸೊ ಇದು ಅದನ್ನು ತಡಿಲಿಕ್ಕೆ ಕೆಲಸ ಮಾಡ್ತೈತಿ. ಧ್ಯಾನ ಮಾಡೋದ್ಲಿಂತ್ರ ಅದು ನಿಮ್ಗೆ ತಡಿಲಿಕ್ಕೆ ಕೆಲಸ ಆಗ್ತೈತಿ. ಮತ್ತು ಧ್ಯಾನ ಮಾಡೋದ್ಲಿಂತ್ರ ನಿಮ್ಮ ಮೈ ಒಳಗಡೆ ಒಂದು ಪಾಸಿಟಿವ್ ಫೀಲಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತ್ರಿ. ನೆಗೆಟಿವ್ ಥಾಟ್ಸ್ ಎಲ್ಲ ಹೊರಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವು.
ಮತ್ತೆ ಧ್ಯಾನ ಮಾಡೋದ್ಲಿಂತ್ರ ನಿಮ್ದು ದುಶ್ಚಟ ಏನಿರ್ತಾವ ನೋಡ್ರಿ ಅದನ್ನ ಕೂಡ ನೀವು ಬಿಡೋ ಸಾಧ್ಯತೆ ಆಗ್ತೈತಿ. ಯಾಕಂದ್ರೆ ನೀವು ಎಲ್ಲ ಚಟಗಳು ಕುಡಿಯೋದು, ತಿನ್ನೋದು, ಸೇದೋದು ಇವೆಲ್ಲ ಯಾಕೆ ಮಾಡ್ತಾರಪ್ಪ ಅಂದ್ರೆ ಮೆದುಳ ಮೇಲೆ ಕಾನ್ಸಂಟ್ರೇಷನ್ ಇಲ್ಲಂಗಿಲ್ರಿ. ಪದೇ ಪದೇ ಧ್ಯಾನ ಏನಿರ್ತೈತಿ ನಿಮ್ದು ಅದೇ ಕಡೆ ಹೋಗ್ತಿರ್ತೈತಿ. ಸೊ ಧ್ಯಾನ ಮಾಡೋದ್ಲಿಂತ್ರ ನಿಮ್ಮ ಮೈಂಡ್ ಕಂಟ್ರೋಲ್ನಾಗ ಇರ್ತೈತಲ್ರಿ. ಸೊ ಹಗರ್ಕ ನಿಮ್ದು ಲಕ್ಷ್ಯ ಆದ್ಲಿಂತ್ರ ಡೈವರ್ಟ್ ಆಗ್ತಾ ಹೋಗ್ಬಿಡ್ತೈತ್ರಿ. ಮತ್ತು ಬಹಳಷ್ಟು ಮಂದಿಗೆ ನಿದ್ದೆ ಬರಲಾರ್ದಂಥ ಸಮಸ್ಯೆ ಇರ್ತೈತಿ. ನಿದ್ದೆ ಬರೋಲ್ದು ಅಂತಿರ್ತಾರೆ. ಸೊ ಅಂಥವ್ರಿಗೆ ಧ್ಯಾನ ಮಾಡೋದ್ಲಿಂತ್ರ ಏನಾಗುತ್ತಾ ಮನಸ್ಸು ಪೂರ್ತಿ ಶಾಂತಿ ಆಗ್ತೈತಿ. ನಿಮ್ಗೆ ಒಳ್ಳೆ ರೀತಿಯಿಂದ ನಿದ್ದೆ ಬರ್ತೈತ್ರಿ. ಮತ್ತು ಧ್ಯಾನ ಮಾಡೋದ್ಲಿಂತ್ರ ನಿಮ್ಮ ನೋವು ಏನಿರ್ತೈತೆ ನೋಡ್ರಿ ಅದು ಕಡಿಮೆ ಮಾಡಲಿಕ್ಕೆ ಕೆಲಸ ಮಾಡುತ್ತೆ ಧ್ಯಾನ. ಅದು ನೋವು ಏನಿದೆ ನಿಮ್ಮ ಶಾರೀರಿಕವಾಗಿ ಆಗಿರ್ಬೋದು, ಮಾನಸಿಕ ರೂಪದಾಗ ನೋವು ಆಗಿರ್ಬೋದು. ಸೊ ಅದನ್ನ ಎರಡು ಕೂಡ ಕಂಟ್ರೋಲ್ ಮಾಡಲಿಕ್ಕೆ, ತಡಿಲಿಕ್ಕೆ ಧ್ಯಾನ ಸಹಾಯ ಮಾಡಿಕೊಡ್ತೈತ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಸೊ ನೀವು ಕೂಡ ಇವತ್ತಿನಿಂದ ದಿನ ಧ್ಯಾನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಸಡನ್ನಾಗಿ ಒಂದೇ ಟೈಮಿಗೆ ಜಾಸ್ತಿ ಹೊತ್ತು ಕುಂದಿರ್ಲಿಕ್ಕೆ ಹೋಗ್ಬೇಡ್ರಿ. ಒಂದೇ ದಿನ 1 ನಿಮಿಷ, ಮತ್ತು 2 ನಿಮಿಷ, 5 ನಿಮಿಷ, 10 ನಿಮಿಷ ಇದೇ ರೀತಿಯಾಗಿ ಡೈಲಿ ನಿಮ್ಮದು ಮೆಡಿಟೇಷನ್ ಟೈಮಿಂಗ್ ಏನಿರ್ತೈತೆ ನೀವು ಹೆಚ್ಚಿಗೆ ಮಾಡ್ಕೊತ ಹೋಗ್ಬೋದ್ರಿ. ಮತ್ತು ಧ್ಯಾನ ಮೆಡಿಟೇಷನ್ ಕೇಳಲಿಕ್ಕೆ ಎಷ್ಟು ಸರಳ ಅನ್ಸುತ್ತೆ ನೋಡ್ರಿ, ಮಾಡಲಿಕ್ಕೆ ಅಷ್ಟೇ ಕಷ್ಟ ಐತ್ರಿ. ಯಾಕಂದ್ರೆ ನೀವು ಯಾವಾಗ ಧ್ಯಾನ ಮಾಡಕ್ಕೆ ಕುಂದಿರ್ತೀರ ನೋಡ್ರಿ, ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಕ್ಕೆ ಕುಂದಿರ್ತೀರಿ, ನಿಮ್ಮ ಮನಸ್ಸೊಳಗೆ 108 ವಿಚಾರ ಪದೇ ಪದೇ ಹೋಗೋದು ಬರೋದು ಮಾಡ್ತಿರ್ತಾವೆ. ಅವನ್ನೆಲ್ಲ ನೀವು ಕಂಟ್ರೋಲ್ ಮಾಡೋ ಪ್ರಯತ್ನವನ್ನು ಮಾಡಬೇಕಾಗ್ತೈತ್ರಿ. ಮತ್ತು ನೀವು ಡೈಲಿ 5 ನಿಮಿಷ 10 ನಿಮಿಷ ಧ್ಯಾನ ಮಾಡ್ಕೊತ ಹೋಗ್ರಿ. 1 ಹೊತ್ತಾಗಿರ್ಬೋದು, 2 ಹೊತ್ತಾಗಿರ್ಬೋದು ಮಾಡ್ಕೊತ ಹೋದರೆ ಇದನ್ನು ನಿಮ್ಮದು ಡೈಲಿ ರೂಟೀನ್ಯಾಗ ಡೈಲಿ ಫಿಕ್ಸ್ ಮಾಡ್ಕೊಂಬಿಡ್ರಿ. ನೀವು ಧ್ಯಾನಕ್ಕೆ ಕುಂತಿರಪ್ಪ, ನಿಮ್ಗೆ ಒಟ್ಟ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮನಸ್ಸಿನಾಗ ಭಾಳ ವಿಚಾರ ಬರಕುಂತಾವಂದ್ರೆ ಅದರ ಜೊತೆಗೆ ಸ್ವಲ್ಪ ಕಡಿಮೆ ವಾಲ್ಯೂಮ್ ಸೌಂಡ್ ಇಟ್ಕೊಂಡು ರಿಲ್ಯಾಕ್ಸಿಂಗ್ ಮ್ಯೂಸಿಕ್ ಕೂಡ ನೀವು ಹಚ್ಕೋಬೋದ್ರಿ. ಅದರಲ್ಲಿ ನಿಮ್ಗೆ ಇನ್ನಿಟ್ಟು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತೈತಿ. ಮತ್ತು ಇದೇ ರೀತಿ ಧ್ಯಾನ ನೀವು ಡೈಲಿ ಮಾಡ್ತಾ ಹೋದರೆ 1 ವಾರ ಒಳಗಡೆ ನಿಮ್ಗೆ ಒಳ್ಳೆ ಪರಿಣಾಮ ನೋಡಲಿಕ್ಕೆ ಸಿಗ್ತೈತ್ರಿ. ನಿಮ್ಮ ಮನಸ್ಸು ಹಳವಾರಾಗುತ್ತೆ, ಶಾಂತ ಆಗುತ್ತೆ, ಮತ್ತು ನೆಗೆಟಿವ್ ಥಾಟ್ಸ್ ಎಲ್ಲ ನಿಮ್ಮ ಮನಸ್ಸಿನಿಂದ ಹೊರಗೆ ಹೋಗ್ತಾವ್ರಿ. ಸೊ ಇವೆಲ್ಲ ನೋಡ್ರಿ ಲಾಭಗಳು ಧ್ಯಾನ ಮಾಡೋದ್ಲಿಂತ್ರ ಏನೇನಾಗುತ್ತೆ ಅನ್ನೋದು ಎಲ್ಲ ನಾನು ನಿಮಗೆ ವಿಡಿಯೋದಾಗ ತಿಳಿಸ್ಕೊಟ್ಟೇನಿ ರೀ. ಸೊ ಇವತ್ತಿನ ವಿಡಿಯೋಲ್ಲೂ ಇಲ್ಲಿಗೆ ಮುಗಿಸೋಣ ರೀ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.